ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಇನ್ನೊಂದು ಮಂಕುತಿಮ್ಮನ ಕಗ್ಗದೊಂದಿಗೆ ನಿಮ್ಮ ಎದುರಿಗೆ ಬಂದಿನ್ರಿ. ಆ ಕಗ್ಗ ಹಿಂಗದ ಅಂದ್ರೆ, ದಿನನಿತ್ಯ ನಾವು ಜೀವನದೊಳಗೆ ಏನು ಮಾಡ್ತಿರ್ತೀವಿ, ಏನು ತಪ್ಪು ಮಾಡ್ತಿರ್ತೀವಿ, ಆ ತಪ್ಪನ್ನ ಮಾಡಬಾರದು ಅನ್ನೋ ದೃಷ್ಟಿಯಿಂದ, ಅಥವಾ ನಮಗೆಲ್ಲರಿಗೂ ಒಂದು ಬುದ್ಧಿಮಾತಿದ್ದಂಗೆ ಅದ್ರಿ ಈ ಕಗ್ಗ. ಭಾರಿ ಅತ್ಯುತ್ತಮವಾದಂತಹ ಕಗ್ಗ ಇದು. ಈ ಕಗ್ಗವನ್ನು ನೋಡ್ತಾ ಹೋಗ್ರಿ. ತರಚುಗಾಯವ ಕೆರೆದು ಹುಣ್ಣಾಗಿ ಪುದು ಕಪಿ, ಕೊರತೆಯೊಂದನು ನೀನು ನೆನೆದು ಕೆರಳಿ, ಧರೆಯೆಲ್ಲವನು ಶಪಿಸಿ ಮನದಿ ನರಕವನಿಲಿಸಿ, ನರಳುವುದು ಬದುಕೇನೋ ಮಂಕುತಿಮ್ಮ. ನಾವೆಲ್ಲರೂ ದಿನನಿತ್ಯದೊಳಗೆ ಏನು ಮಾಡ್ತೀವಿ ಅನ್ನೋದನ್ನೇ DVG ಅವರು ಇಲ್ಲಿ ಬರ್ದಾರ್ರಿ. ಇದ್ರೊಳಗೆ ಬೇರೆ ಯಾವುದೇ ಅತಿಶಯೋಕ್ತಿ ಇಲ್ಲ, ಅಥವಾ ಇದು ಬರೀ ತತ್ವ ಅಂತ ಅನ್ಲಿಕ್ಕೆ ಸಾಧ್ಯನೇ ಇಲ್ರಿ. ಯಾವುದೇ ಮಂಕುತಿಮ್ಮನ ಕಗ್ಗ ತಗೊಳ್ರಿ, ನೀವು ಯಾವುದೇ ಕಗ್ಗವನ್ನ, 4 ಸಾಲಿನ ಕಗ್ಗವನ್ನ ಅಥವಾ ಪದ್ಯವನ್ನ ತಗೊಳ್ರಿ, ಬರೀ ಇದೆ ಅಂತ ನಾ ಹೇಳಂಗಿಲ್ಲ. ಯಾವುದನ್ನೇ ತಗೊಳ್ರಿ, ಇದು ಬರೀ ತತ್ವ, ಇದು ಬರೀ ಥಿಯರಿ, ಇದು ನಮ್ಮ ಜೀವನಕ್ಕೂ ಹೊಂದಂಗಿಲ್ಲ, ಇದು ಸುಮ್ಮನೆ ಬರೀ ತತ್ವ ಮಾತ್ರ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ರಿ. ನಾವು ಅದನ್ನ ನಮ್ಮ ಜೀವನದ ಬೇರೆ ಬೇರೆ ಘಟನೆಗಳೊಂದಿಗೆ ಅದನ್ನ ಹೋಲಿಕೆ ಮಾಡಿ ನೋಡ್ದ ನಮ್ಗೆ ಅರ್ಥ ಆಗ್ತದ. ಹೌದು, ಜೀವನಕ್ಕೆ, ದಿನನಿತ್ಯ ಜೀವನಕ್ಕೆ ಇದು ಬಹಳ ಹೊಂತದ ಅಂತಂದು ಹೇಳಿ ನಮ್ಗೆ ಅರ್ಥ ಆಗ್ತದ್ರಿ. ಅದೇ ರೀತಿ ಈ ಕಗ್ಗದ ಭಾವಾರ್ಥವನ್ನು ಒಂದ್ ಸ್ವಲ್ಪ ವಿಸ್ತರಿಸಿ ನೋಡೋಣ್ರಿ. ತರಚುಗಾಯವ ತೆರೆದು ಹುಣ್ಣಾಗಿ ಪುದು ಕಪಿ. ನೋಡ್ರಿ, ಕೋತಿಗೆ ಏನೋ ಒಂದು ಗಾಯ ಆದ್ರ ಅದನ್ನ ಕೆರೆದು ಅದನ್ನೇ ತರ್ಚ್ಕೊಂಡು ಮತ್ತೆ ಅದ್ರ ಮೇಲೆ ಕೈಯಾಡಿಸಿ ಅದನ್ನು ಹುಣ್ಣು ಮಾಡ್ಕೋತದ್ರಿ. ಸಣ್ಣ ಗಾಯ ಇರ್ತದ, ಅದು ಹುಣ್ಣಾಗ್ತದ. ಅಂದ್ರ ಸಣ್ಣದಿದ್ದ ಗಾಯ ದೊಡ್ಡದಾಗ್ತದ. ಕೊರತೆಯೊಂದನು ನೀನು ನೆನೆದು ಕೆರಳಿ. ನೋಡ್ರಿ, ಯಾವುದೋ ಒಂದು ಕೊರತೆ ಇದ್ದೇ ಇರ್ತದ್ರಿ. ಮನುಷ್ಯ ಸಂಪೂರ್ಣ ಅಲ್ಲ, ಪರ್ಫೆಕ್ಟ್ ಅಲ್ಲ. ಎಲ್ಲಾ ಮನುಷ್ಯರಿಗೂ, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಯಾರೇ ಆಗ್ಲಿ, ಎಲ್ಲಾ ಮನುಷ್ಯರಿಗೂ ಒಂದು ಕೊರತೆ ಇದ್ದೇ ಇರ್ತದ. ಕೊರತೆಯೊಂದನು ನೀನು ನೆನೆದು ಕೆರಳಿ. ಯಾವುದೋ ಒಂದು ಕೊರತೆ ಇದ್ದೇ ಇರ್ತದ್ರಿ. ಏನೋ ನಮ್ಮ ಹತ್ರ ರೊಕ್ಕಿಲ್ದೇ ಇರ್ಬೋದು, ಅಥವಾ ಸಂಬಂಧಗಳು ಸರಿ ಇರ್ಲಾರ್ದಂಗೆ ಇರ್ಬೋದು ಜೀವನದೊಳಗ, ಅಥವಾ ಇನ್ನೊಂದೇನೋ ನಮ್ಮ ನೌಕರಿ ಅಷ್ಟು ಸರಿಯಾಗಿಲ್ದೇ ಇರ್ಬೋದು, ಯಾರೋ ನಮ್ಮ ಮಿತ್ರರೊಂದಿಗೆ ಅಥವಾ ಸಂಬಂಧಿಕರ ಜೊತೆ ನಾವು ಜಗಾಡಿರ್ಬೋದು. ಏನೋ ಒಂದು ಕೊರತೆ ಇದ್ದೇ ಇರ್ತದ್ರಿ ಜೀವನದಾಗ. ಅಥವಾ ನಾವು ಅನ್ಕೊಂಡಂಗೆ ಆಗದೆ ಇರ್ಬೋದು. ನಮಗೇನೋ ಒಂದು ಮನಸ್ನಾಗ ಆಸೆ ಇರ್ಬೋದು, ಏನೋ ಮನೆ ಕಟ್ಟಿಸ್ಬೇಕು, ಕಾರ್ ತಗೋಬೇಕು, ಪ್ರಮೋಷನ್ ತಗೋಬೇಕು, ಅಥವಾ ಇಷ್ಟು ರೊಕ್ಕ ಗಳಿಸ್ಬೇಕು ಅಂತಂದೇಳಿ ಅದು ಆಗ್ಲಾರ್ದಂಗೆ ಇರ್ಬೋದು. ಕೊರತೆಯೊಂದನು ನೀನು ನೆನೆದು ಕೆರಳಿ. ಅದು ಯಾವುದೋ ಒಂದು ಕೊರತೆ ಇರ್ತದ, ಅದನ್ನೇ ನೆನೆಸ್ಕೊಂಡು ಕೆರಳಿ ವ್ಯಗ್ರವಾಗಿ ಬಿಡ್ತೀವಿ. ಸಿಟ್ಟು ಬಂದ್ಬಿಡ್ತದ್ರಿ, ಕೋಪ. ಧರೆಯೆಲ್ಲವನು ಶಪಿಸಿ ಮನದಿ ನರಕವನಿಲಿಸಿ. ನೋಡ್ರಿ, ಹಿಂಗೆ ಹೇಳ್ತಾರೆ DVG ಅವರು. ಶಬ್ದಗಳ ಜೊತೆ ಆಟ ಆಡಿಬಿಡ್ತಾರ್ರಿ. ಧರೆಯೆಲ್ಲವನು ಶಪಿಸಿ ಮನದಿ ನರಕವನಿಲಿಸಿ. ನೋಡ್ರಿ, ಇಡೀ ಧರೆಯೆಲ್ಲವನ್ನ, ಇಡೀ ಜಗತ್ತನ್ನೇ ಶಪಿಸ್ತೀವ್ರಿ, ಶಾಪ ಹಾಕ್ಬಿಡ್ತೀವಿ. ಅಷ್ಟ ಜಗತ್ತು ಬಿಡ್ರಿ, ನೀವು ದೇವ್ರಿಗೆ ಸಹಿತ ಶಾಪ ಹಾಕ್ಬಿಡ್ತೀವ್ರಿ. ಏನ್ ದೇವ್ರು, ನಾನು ಎಷ್ಟು ದಿನ ಪೂಜಾ ಮಾಡ್ತೀನಿ, ಏನು ಮಂತ್ರ ಅಂತೀನಿ, ಎಲ್ಲಾ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಗುಡಿಗೆ ಹೋಗ್ತೀನಿ, ಏನು ಮಾಡಿದ್ರು ದೇವ್ರು ನಾ ಹೇಳಿದ್ದು ಕೊಡುವಲ್ಲ, ನಾ ಕೇಳಿದ್ದು ಕೊಡುವಲ್ಲ ಅಂತಂದೇಳಿ ಎಲ್ಲರನ್ನೂ ಶಪಿಸ್ತೀವಿ. ಮನದಿ ನರಕವ ನಿಲ್ಲಿಸಿ. ಮನಸ್ನ್ಯಾಗ ನರಕ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ. ಯಾವುದೋ ನಮ್ಮ ಕೊರತೆಗಳನ್ನ ನೆನೆಸ್ಕೊಂಡು ಯಾವುದೋ ನಮ್ಮ ಹತ್ರ ಇದಿಲ್ಲ, ನಾ ಅನ್ಕೊಂಡಿದ್ ಸಿಗಲಿಲ್ಲ ಅಂತಂದ ಹೇಳಿ ಇಡೀ ಜಗತ್ತನ್ನೂ ಬೈತೀವಿ. ಬರೀ ಜಗತ್ತನ್ನ ಬೈಯೋದಷ್ಟೇ ಅಲ್ರಿ, ಜಗತ್ತನ್ನ ಬೈದ್ರ ಯಾರಿಗೂ ಏನೂ ಆಗಿಲ್ರಿ. ಜಗತ್ತನ್ನ ಬೈಯೋದ್ರಿಂದ ಯಾವ ಸಮಸ್ಯೆಗೂ ಅದು ಇದು ಅಲ್ಲ, ಪರಿಹಾರ ಅಲ್ಲ. ಜಗತ್ತನ್ನ ಬೈಯೋದು, ಅಥವಾ ಇನ್ನೊಬ್ರನ್ನ ಬೈಯೋದು, ಅಥವಾ ದೇವ್ರನ್ನ ಅನ್ಕೊಳ್ಳೋದು, ಆಡ್ಕೊಳ್ಳೋದು, ಅಥವಾ ಇನ್ನೊಬ್ರನ್ನ ಯಾರನ್ನೂ ಆಡ್ಕೊಳ್ಳೋದು ಯಾವುದು ಪರಿಹಾರವಲ್ಲ. ಅದರಿಂದ ಏನಾಗ್ತದಂದ್ರ ಮನದಿ ನರಕವ ನಿಲ್ಲಿಸಿ. ನೋಡ್ರಿ, ಹಿಂಗೆಲ್ಲಾ ಮಾಡೋದ್ರಿಂದ ಬರೀ ನಮ್ಮ ಕೊರತೆಗಳನ್ನ, ನಮ್ಮ ಹತ್ರ ಏನಿಲ್ಲ ಅನ್ನೋದನ್ನೇ ನಾವು ಎತ್ತಿ ಆಡ್ಕೊಳ್ಳೋದ್ರಿಂದ ಆಗಲಲ್ಲ. ಅದನ್ನ ನೆನೆಸ್ಕೊಂಡು ಇನ್ನೊಬ್ರನ್ನ ಬೈಕೊಳ್ಳೋದ್ರಿಂದ ಏನಾಗ್ತದಂದ್ರ ಮನದಿ ನರಕವ ನಿಲ್ಲಿಸಿ. ಮನಸ್ಸಿನಾಗ ನರಕವನ್ನೇ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ನಮ್ಮ ಜೀವನವನ್ನ ನಾವೇ ಹಾಳು ಮಾಡ್ಕೊಳಿಗತ್ತೀವಿ ಅಂತ DVG ಅವ್ರು ಹೇಳ್ತಾರ. ನರಳುವುದು ಬದುಕೇನೋ ಮಂಕುತಿಮ್ಮ. ಈ ರೀತಿ ನರಳುವುದು, ನಮ್ಮ ಹತ್ರ ಏನಿಲ್ಲ, ನಮ್ಮ ಕೊರತೆಗಳನ್ನೇ ನೆನೆಸ್ಕೊಂಡು, ನಮ್ಮ ಹತ್ರ ಜೀವನದೊಳಗೆ ಏನಿಲ್ಲ, ಬರೀ ಅದನ್ನೇ ನೆನೆಸ್ಕೊಂಡು ಯಾವಾಗಿದ್ರೂ ನರಳೋದೇ ಬದುಕೇನು. ಜೀವನದೊಳಗ, ಎಲ್ಲರ ಜೀವನದೊಳಗೂ ಕೊರತೆಗಳು ಇದ್ದೇ ಇರ್ತಾವ್ರಿ. ಅದೇ ರೀತಿ ಎಷ್ಟೋ ನಮ್ಮ ಜೀವನದೊಳಗ ಚಲೋ ಆಗಿದ್ದ ವಿಷಯಗಳು ಇರ್ತಾವ, ಬರೀ ಕೆಟ್ಟದ್ದ ಇರಂಗಿಲ್ರಿ. ಯಾರದೇ ಜೀವನ ಆಗಿರ್ಬೋದು, ಒಬ್ಬರ ಜೀವನದೊಳಗೆ ಬರೀ ಕೆಟ್ಟದ್ದಾತು ಅನ್ನೋ ಉದಾಹರಣೆಗಳು ಎಲ್ಲೂ ಇಲ್ಲ. ಚಲೋ ಇದ್ದೇ ಇರ್ತಾವ್ರಿ. ಆ ಚಲೋದನ್ನ ನಾವು ನೆನೆಸ್ಬೇಕು, ಚಲೋದನ್ನ ನಾವು ತಗೋಬೇಕು. ದಿನಾ ನಾವು ಚಲೋದನ್ನ ಒಂದ್ ಸ್ವಲ್ಪ ನೆನೆಸೋದನ್ನ ರೂಢಿ ಮಾಡ್ಕೊಂಡ್ವಿ, ಅಭ್ಯಾಸ ಮಾಡ್ಕೊಂಡ್ವಿ ಅಂತಂದ್ರ ನಮ್ಮ ಜೀವನದೊಳಗೂ ಇನ್ನೂ ಎಷ್ಟೆಷ್ಟು ಒಳ್ಳೆಯ ವಿಷಯಗಳವ, ಚಲೋ ವಿಷಯಗಳವ, ಧನಾತ್ಮಕ ವಿಷಯಗಳವ, ಪಾಸಿಟಿವ್ ವಿಷಯಗಳವ ಅನ್ನೋದು ನಮಗೆ ಗೊತ್ತಾಗ್ತದ. ಹಂಗಾಗಿ ಬರೀ ಇಲ್ಲಾರದ್ರ ಬಗ್ಗೆನೇ ಕೊರಗಬಾರ್ದು, ಇದ್ದಿದ್ದನ್ನ ನೋಡಿ ಸಂತೋಷ ಪಡ್ಬೇಕು.
ಯಾವತ್ತಿದ್ರು ಹೆಂಗಂದ್ರಿ ವಿದ್ಯೆ ಒಳಗ ಜ್ಞಾನದೊಳಗ ನಮ್ಗಿಂತ ಮ್ಯಾಲಿದ್ದವ್ರು ನೋಡ್ಬೇಕಂತ್ರಿ. ನಾವು ನಾವು ಹಿಂಗ್ ಜ್ಞಾನ ಪಡ್ಕೋಬೇಕು ಅಂತ ಅನ್ಕೋಬೇಕಂತ್ರಿ. ಸಂಪತ್ತಿನ ವಿಷಯದೊಳಗ, ರೊಕ್ಕದ ವಿಷಯದಾಗ ನಮ್ಗಿಂತ ಯಾರಿಗ್ ಕಮ್ಮಿ ಅದಲ್ರಿ ರೊಕ್ಕ, ಅವ್ರನ್ನ ನೋಡಿ ನಾವು ತೃಪ್ತಿ ಹೊಂದ್ಬೇಕಂತ. ಅಯ್ಯೋ ಪಾಪ ನಮ್ಗಿಂತ ಕಷ್ಟದೊಳಗಿದ್ದವ್ರು ಇದಾರಲ್ಲಪ್ಪ, ಅವ್ರಿಗೆ ಇನ್ನೂ ನಮ್ಗಿಂತ ಬಡತನ ಅದ, ನಮ್ಗಿಂತ ಪಾಪ ರೊಕ್ಕ ಕಮ್ಮಿ ಅದ, ಸವಲತ್ತುಗಳು ಕಮ್ಮಿ ಅವ, ಅಂಥವ್ರ ಸಹಿತ ಜೀವನ ಮಾಡ್ಲಿಕತ್ತಾರ, ಮತ್ ನಾ ಯಾಕ ಇಷ್ಟು ಹಳಹಳಿಸ್ಲಿಕತ್ತೀನಿ ಅಂತ ಅನ್ಕೋಬೇಕಂತ್ರಿ. ಹಂಗಾಗಿ ಈ ರೀತಿ ನಾವು ಜೀವನವನ್ನ ಕಟ್ಕೋಬೇಕು, ಈ ರೀತಿಯಾಗಿ ನಾವು ಜೀವನವನ್ನ ನೋಡ್ಬೇಕು. ಹಂಗಾಗಿ ಸಿದ್ದೇಶ್ವರ ಸ್ವಾಮಿಗಳು ಅವ್ರ ಇದ್ರೊಳಗ ಅವ್ರ ಪ್ರವಚನದಾಗ ಭಾರಿ ಒಂದ್ ಸುಂದರವಾದ ಮಾತು ಹೇಳ್ತಾರ್ರಿ. ಏನಂದ್ರ, ಗುಲಾಬಿ ಗಿಡ ನಾವ್ ಹೆಂಗ್ ನೋಡ್ಬೇಕಂತಂದ್ರ, ಗುಲಾಬಿ ಗಿಡದೊಳಗ ಗುಲಾಬಿ ಹೂವಿನ ಸೌಂದರ್ಯವನ್ನ ನೋಡಿ ಖುಷಿ ಪಡ್ಬೇಕಂತ್ರಿ. ಯಾರೂ ಕೂಡ ಗುಲಾಬಿ ಗಿಡ ನೋಡಿ ಅಯ್ಯೋ ಗುಲಾಬಿ ಗಿಡದಾಗ ಮುಳ್ಳವಲ್ರಿ ಅಂತ ಹೇಳಂಗಿಲ್ಲ, ಅಥವಾ ಹೇಳಬಾರ್ದು. ಹಂಗ ನಾವು ಗುಲಾಬಿ ಗಿಡ ನೋಡ್ಲಿಕ್ಕತ್ತೀವಿ ಅಂದ್ರ ಅದ್ ಅಗ್ದಿ ತಪ್ಪಾದ ದೃಷ್ಟಿಕೋನ. ಆಮೇಲೆ ಅದರಿಂದ ನಮ್ಗೆ ಎಂದೂ ನಮ್ಮ ಮನಸ್ಸಿಗೆ ಶಾಂತಿ ಆಗುದಿಲ್ಲ. ನಾವ್ ಯಾವತ್ತಿಗೂ ಗುಲಾಬಿ ಗಿಡದೊಳಗೆ ಗುಲಾಬಿ ಹೂ ನೋಡ್ಬೇಕು, ಅದರ ಪರಿಮಳವನ್ನ ಅನುಭವಿಸ್ಬೇಕು, ಅದರ ಪರಿಮಳವನ್ನ ಆಸ್ವಾದಿಸ್ಬೇಕು, ಹೊರತಾಗಿ ಅದ್ರೊಳಗ ಮುಳ್ಳವಲ್ರಿ ಅನ್ನಬಾರ್ದು. ಹಂಗಾಗಿ ಜೀವನದೊಳಗೆ ಮುಳ್ಳಿದ್ದ ಇರ್ತಾವ್ರಿ, ಮುಳ್ಳು ನೋಡಬಾರ್ದು, ಗುಲಾಬಿ ಹೂ ನೋಡ್ಬೇಕು. ಎಲ್ಲರೂ ಹಿಂಗ್ ಗುಲಾಬಿ ಹೂ ನೋಡುವಂತ ಪ್ರಯತ್ನ ಮಾಡೋಣ. ಯಾರು ಒಂದು ಸಣ್ಣ ಗಾಯನ ಕೆರೆದು ಹುಣ್ಣು ಮಾಡ್ಕೊಳ್ಳೋದು ಬೇಡ. ನಮ್ಮೊಳಗಿರೋ ಕೊರತೆಗಳನ್ನೇ ದೊಡ್ಡದಾಗಿ ಹೇಳ್ಕೊತ ಬರೀ ಅದ್ರ ಬಗ್ಗೆನೇ ಮಾತಾಡೋದು ಬೇಡ. ಚಲೋ ವಿಷಯಗಳು ಎಲ್ಲಾರ ಜೀವನದೊಳಗೂ ಇದ್ದ ಇರ್ತಾವ್ರಿ. ಆಮೇಲೆ ಕಷ್ಟ ಸುಖ ಯಾವುದು ಶಾಶ್ವತವಲ್ಲ. ಕಷ್ಟ ಸುಖ ಎಲ್ಲ ಹಗಲು ರಾತ್ರಿ ಇದ್ದಂಗ ಒಂದಿನ ಕಷ್ಟ ಒಂದಿನ ಸುಖ ಎಲ್ಲ ಬಂದೇ ಬರ್ತಿರ್ತದ. ಈ ರೀತಿಯಾಗಿ ಜೀವನವನ್ನ ಒಂದು ಸಮಸ್ಥಿತಿಯಿಂದ ಸಮಭಾವದಿಂದ ನೋಡುವಂತಹ ಪ್ರಯತ್ನ. ಎಲ್ಲವುದೂ ಜೀವನದ ಒಂದು ಭಾಗನೇ. ಯಾವುದು ಏನು ಇದನ್ನ ಬಿಟ್ಟು ಯಾವುದು ಇಲ್ಲ ಅನ್ನುವಂಥ ಒಂದು ಸಮಚಿತ್ತ ಸಮಭಾವದಿಂದ ಜೀವನವನ್ನು ನೋಡುವಂತಹ ದೃಷ್ಟಿಕೋನವನ್ನು ಬೆಳೆಸ್ಕೊಂಡ್ರಿ. ಈ ಕಗ್ಗದ ಬಗ್ಗೆ ಬೇರೆ ಅಭಿಪ್ರಾಯಗಳಿದ್ದಲ್ಲಿ, ಅಥವಾ ಈ ಕಗ್ಗವನ್ನು ಇನ್ನೂ ಬೇರೆ ರೀತಿ ಒಳಗ ವಿಶ್ಲೇಷಿಸಬಹುದು, ಅರ್ಥೈಸ್ಬೋದು ಅಂತ ನಿಮ್ಗೆ ಅನ್ಸಿದ್ದಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ಅಂತ ತಿಳಿಸ್ರಿ. ಮತ್ ಸಿಗ್ತೀನಿ. ನಮಸ್ಕಾರ.